ನೀವೇನು ಪೇಪರ್ ಪಬ್ಲಿಸಿಟಿ ಮಾಡಿದ್ದೀರಾ ಈ ಸರ್ಕಾರ, ಅದಕ್ಕೆ ನಮ್ಮ ಅಳ್ಳಾಳಸಂದ್ರ ಗ್ರಾಮದಲ್ಲಿ ವಿರೋಧ ಇದೆ. ಸೊ ಹಾಗಾಗಿ ನಮ್ಮೆಲ್ಲ ಅಳ್ಳಾಳಸಂದ್ರ ಗ್ರಾಮದವರು ಈ ನಿಮ್ಮ ಪೇಪರ್ ಪಬ್ಲಿಸಿಟಿನ ಸುಟ್ಟಾಕ್ತಾ ಇದ್ದೀವಿ. ಮೊನ್ನೆ ಪರ್ಕೆ ನಡೆದಿರೋದಲ್ಲ, ನಮ್ಮ ಊರಿಗೇನೋ ನೋಟಿಸ್ ಕೊಡಕ್ಕೆ ಬಂದ್ರೆ ಇದೇ ಥರ ನಿಮ್ಮನ್ನು ಸುಟ್ಟಾಕ್ತೀವಿ. ಫಸ್ಟ್ ಇಟ್ಕೊಳ್ಳೋಣ, ಶಾಂತಿಯುತ ಹೋರಾಟ. ಇನ್ನೊಂದು ವಿಡಿಯೋ ಮಾಡೋಣ, ಅದಾಫ್ ಮಾಡ್ಬಿಟ್ಟು. ರೈತ ಬಂಧುಗಳೇ, ನೀವೇನು ಹೇಳ್ತೀರಾ ಸರ್ಕಾರಕ್ಕೆ? ನಾವೇನ್ ಹೇಳೋದು, ಮೊನ್ನೆ ಪರ್ಕೆ ನೋಡ್ದವ್ರೆ, ಬೆಂಕಿ ಶಾಂತಿಯುತ ಹೋರಾಟ. ನಾವು ಶಾಂತಿಯಿಂದ ಹೋರಾಟ ಮಾಡ್ತಾ ಇದೀವಿ. ಈಗ ಏನೋ ನೋಟಿಸ್ ಕೊಡಕ್ ಬಂದ್ರೆ ನೋಡಿ ಹಿಂಗೆ ಅವ್ನು ಸುಟ್ಟಾಕೋದು. ನೋಟಿಸ್ ಕೊಡಕ್ ನೋಡ್ರಿ, ಎಲ್ಲ ಶಾಂತಿಯುತ ಹೋರಾಟ ನೋಡಿ ಸರ್ಕಾರ ಇನ್ನ ಮುಗೀತು. ನಾವು ಶಾಂತಿಯುತ ಹೋರಾಟ ಮಾಡಲ್ಲ, ಮುಗೀತು, ಶಾಂತಿಯಿಂದ ಮುಗೀತು. ಹೋರಾಟ ಮಾಡಿ ಇನ್ನ ಹೋರಾಟ ಗಿರಾಟ ಎಲ್ಲ ಶಾಂತಿಯಿಂದ ಮಾಡೋದು ಏನು ಇಲ್ಲ. ಇವಾಗ ಪರ್ಕಲಿ ಎಲ್ಲಾ ಹೊಡ್ದಿ ಮೋಕ್ಷ ಎಲ್ಲ ಆಗದೆ. ಈಗ ಏನಿದ್ರು ಏನ್ ಮಾಡ್ಬೇಕು ಅಂದ್ರೆ ಅವ್ರ ಬಂದ್ರೆ ನಾಲ್ಕು ಮಕ್ಕಳಿಂದ ಬೆಂಕಿ ಇಕ್ಕಿದ್ರೆ ಅವ್ರ ಗಡೆ ಮಕ್ಕಳಿಂದಾನೆ ಬೆಂಕಿ ಇಕ್ಕೋದು. ಇವಾಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ನೀವು ಮಾಡ್ತಾ ಇರೋದಂತೂ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಪ್ಯಾಂಟ್ ಕಡೆಯಿಂದಾನೆ ಬೆಂಕಿ ಇಕ್ಕೋದು, ಯಾವನ ಬರ್ಲಿ. ಇದೇ ತರ ನಾವು ಶಾಂತಿಯಿಂದ ಹೋರಾಟ ಮಾಡ್ತಿದ್ದೋ. ತಗ್ಲಿ ಯಾಕು ಇದ್ ಮಾಡ್ಲಿಲ್ಲ. ನಾವು ಇನ್ಮೇಲೆ ಏನಿದ್ರು ಪರ್ಕೆ ಹೊಡೆದವ್ರೆ, ಇನ್ಮೇಲೆ ನೋಡಿ ಇದೇ ತರ ಬರೋರ್ಗೆ ಸುಟ್ಟಾಕೋದು. ಸೀರೆಗೂ ಬೆಂಕಿ ಇಕ್ತಿವಿ, ಪ್ಯಾಂಟ್ಗೂ ಬೆಂಕಿ ಇಕ್ತಿವಿ, ಅವ್ನ ಕಾರ್ಗೂ ಬೆಂಕಿ ಇಕ್ತಿವಿ. ಇದು ನಿಮ್ಮೂರಿಗೆಲ್ಲ ನೋಟಿಸ್ ಕೊಡ್ತೀನಿ ಅಂತ ಹೇಳೋರೆ. ಅವ್ರಿಗೆ ಏನ್ ಶಿಕ್ಷೆ ಆಯ್ತದೆ ಅಂತ ಗೊತ್ತಿಲ್ಲ. ಈಗ ಬರ್ಬೇಕಲ್ಲ ಇಲ್ಲಿಗೂ ಅಳ್ಳಾಸಂದ್ರ ಗಂಟ ನೋಟಿಸ್ ಕೊಡಕ್ಕೆ, ಹೆಂಗಸೆ ಆಗ್ಲಿ ಗಂಡಸೆ ಆಗ್ಲಿ ಬಂದು ಅವ್ರ ಮುಂದಕ್ಕೆ ಹೋದ್ಮೇಲೆ ಮಾತಾಡೋಣ. ಇದೇ ತರ ಬೆಂಕಿ ಅವ್ರಿಗಂತೂ. ಮುಂದಕ್ಕೆ ಹೋಗಕ್ಕಂತೂ ಬಿಡಲ್ಲ, ಮುಂದಕ್ಕೆ ಹೋಗಕ್ಕಂತೂ ಬಿಡಲ್ಲ. ಅವನು ನೋಟಿಸ್ ಕೊಡಕ್ಕೆ ಬರಬೇಕು. ಅವಾಗ ಆ ಪರಿಸ್ಥಿತಿ ನೋಡಬೇಕು. ನಾವು 1.5 ವರ್ಷದಿಂದ ನಾವು ಶಾಂತಿಯುತವಾಗೇನೆ ಹೋರಾಟ ಮಾಡಿದ್ದೀವಿ. ಅದಕ್ಕೂ ತಗ್ಗಿಲ್ಲ ಬಗ್ಗಿಲ್ಲ ಅಂದರೆ ಅವನು ಬಗ್ಗಿಸೋದು ಹೆಂಗದೆ ಅಂತ ಅವಾಗ ಅರ್ಥ ಮಾಡ್ಕೊಳ್ಳಿ. ಅವನು ನಾವು ಜಮೀನಂತೂ ಕೊಡಲ್ಲ, ಪ್ರಾಣ ಕೊಡ್ತೀವಿ, ಜಮೀನು ಕೊಡಲ್ಲ. ಅವ್ರು ಬರೋಕ್ಕೆ ಸರ್ವೆಗೆ ಬಂದರೂ ಬಿಡಲ್ಲ. ನಾವು ಏನು ಹೋರಾಟ ಮಾಡ್ತೀವೋ ಅದು ಮಾಡ್ತೀವಿ, ಇಷ್ಟೇ. ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಇನ್ನು ಮುಂದೆ ಶಾಂತಿಯುತವಾಗಿ ಹೋರಾಟ ಮಾಡಲ್ಲ. ಮತ್ತು ನಮ್ಮ ನೋಟಿಸ್ ಏನಾರ ಕೊಡಕ್ಕೆ ಬಂದರೆ ನಮ್ಮ ಮನೆ ಬಾಗಿಲುಗಳಿಗೆ ಇದೇ ಥರ ಅವ್ರನ್ನ ಬೆಂಕಿ ಇಕ್ಕಿ ಸುಡೋದು. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದು, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ನಾವು. ಅವತ್ತಿಂದ ಹಿಂಗೆ ಎದುರಿಸ್ತಾವ್ರೆ. ನಾವು ಅನ್ನ ನೀರಿಲ್ದಿರ 1.5 ವರ್ಷದಿಂದ ಕೂತಿದ್ದೋ. ಇವಾಗ ಬಂದರೆ ನಾವು ಇದೇ ಥರ ಅವ್ರಿಗೆ ನಮ್ಮ ಮಕ್ಕಳು ಎಲ್ಲರಿಗೂ ಎಲ್ಲಿ ಕಳ್ಸೋ ನಾವು ಅವ್ರಿಗೆ ಭೂಮಿ ಕೊಟ್ಬಿಟ್ಟು ಏನು ಈ ಕಷ್ಟ ಕೊಡ್ತಾವ್ರೆ, ಏನು ಮಾಡಲ್ಲ ಅಂದ್ಬಿಟ್ಟು ಬೆಂಕಿ ಇರ್ತೀವಿ ನೋಡಪ್ಪ. ಈಗ ನೋಡ್ಕೊಳೋ ಇದೇ ತರ ನಾವು ಶಾಂತಿಯಿಂದ ಹೋರಾಟ ಮಾಡ್ತಿದ್ದೋ. ತಗ್ಲಿ ಯಾಕು ಇದ್ ಮಾಡ್ಲಿಲ್ಲ. ನಾವು ಇನ್ಮೇಲೆ ಏನಿದ್ರು ಪರ್ಕೆ ಹೊಡೆದವ್ರೆ, ಇನ್ಮೇಲೆ ನೋಡಿ ಇದೇ ತರ ಬರೋರ್ಗೆ ಸುಟ್ಟಾಕೋದು. ಸೀರೆಗೂ ಬೆಂಕಿ ಇಕ್ತಿವಿ, ಪ್ಯಾಂಟ್ಗೂ ಬೆಂಕಿ ಇಕ್ತಿವಿ, ಅವ್ನ ಕಾರ್ಗೂ ಬೆಂಕಿ ಇಕ್ತಿವಿ. ಇದು ನಿಮ್ಮೂರಿಗೆಲ್ಲ ನೋಟಿಸ್ ಕೊಡ್ತೀನಿ ಅಂತ ಹೇಳೋರೆ. ಅವ್ರಿಗೆ ಏನ್ ಶಿಕ್ಷೆ ಆಯ್ತದೆ ಅಂತ ಗೊತ್ತಿಲ್ಲ. ಈಗ ಬರ್ಬೇಕಲ್ಲ ಇಲ್ಲಿಗೂ ಅಳ್ಳಾಸಂದ್ರ ಗಂಟ ನೋಟಿಸ್ ಕೊಡಕ್ಕೆ, ಹೆಂಗಸೆ ಆಗ್ಲಿ ಗಂಡಸೆ ಆಗ್ಲಿ ಬಂದು ಅವ್ರ ಮುಂದಕ್ಕೆ ಹೋದ್ಮೇಲೆ ಮಾತಾಡೋಣ. ಇದೇ ತರ ಬೆಂಕಿ ಅವ್ರಿಗಂತೂ. ಮುಂದಕ್ಕೆ ಹೋಗಕ್ಕಂತೂ ಬಿಡಲ್ಲ, ಮುಂದಕ್ಕೆ ಹೋಗಕ್ಕಂತೂ ಬಿಡಲ್ಲ. ಅವನು ನೋಟಿಸ್ ಕೊಡಕ್ಕೆ ಬರಬೇಕು. ಅವಾಗ ಆ ಪರಿಸ್ಥಿತಿ ನೋಡಬೇಕು. ನಾವು 1.5 ವರ್ಷದಿಂದ ನಾವು ಶಾಂತಿಯುತವಾಗೇನೆ ಹೋರಾಟ ಮಾಡಿದ್ದೀವಿ. ಅದಕ್ಕೂ ತಗ್ಗಿಲ್ಲ ಬಗ್ಗಿಲ್ಲ ಅಂದರೆ ಅವನು ಬಗ್ಗಿಸೋದು ಹೆಂಗದೆ ಅಂತ ಅವಾಗ ಅರ್ಥ ಮಾಡ್ಕೊಳ್ಳಿ. ಅವನು ನಾವು ಜಮೀನಂತೂ ಕೊಡಲ್ಲ, ಪ್ರಾಣ ಕೊಡ್ತೀವಿ, ಜಮೀನು ಕೊಡಲ್ಲ. ಅವ್ರು ಬರೋಕ್ಕೆ ಸರ್ವೆಗೆ ಬಂದರೂ ಬಿಡಲ್ಲ. ನಾವು ಏನು ಹೋರಾಟ ಮಾಡ್ತೀವೋ ಅದು ಮಾಡ್ತೀವಿ, ಇಷ್ಟೇ. ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಇನ್ನು ಮುಂದೆ ಶಾಂತಿಯುತವಾಗಿ ಹೋರಾಟ ಮಾಡಲ್ಲ. ಮತ್ತು ನಮ್ಮ ನೋಟಿಸ್ ಏನಾರ ಕೊಡಕ್ಕೆ ಬಂದರೆ ನಮ್ಮ ಮನೆ ಬಾಗಿಲುಗಳಿಗೆ ಇದೇ ಥರ ಅವ್ರನ್ನ ಬೆಂಕಿ ಇಕ್ಕಿ ಸುಡೋದು. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದು, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ನಾವು. ಅವತ್ತಿಂದ ಹಿಂಗೆ ಎದುರಿಸ್ತಾವ್ರೆ. ನಾವು ಅನ್ನ ನೀರಿಲ್ದಿರ 1.5 ವರ್ಷದಿಂದ ಕೂತಿದ್ದೋ. ಇವಾಗ ಬಂದರೆ ನಾವು ಇದೇ ಥರ ಅವ್ರಿಗೆ ನಮ್ಮ ಮಕ್ಕಳು ಎಲ್ಲರಿಗೂ ಎಲ್ಲಿ ಕಳ್ಸೋ ನಾವು ಅವ್ರಿಗೆ ಭೂಮಿ ಕೊಟ್ಬಿಟ್ಟು ಏನು ಈ ಕಷ್ಟ ಕೊಡ್ತಾವ್ರೆ, ಏನು ಮಾಡಲ್ಲ ಅಂದ್ಬಿಟ್ಟು. ನೋಡಿ, ಅಳ್ಳಾಳಸಂದ್ರ ಗ್ರಾಮದಲ್ಲಿ
ನಾವು ಏನು ಪೇಪರ್ಸ್ ಪಬ್ಲಿಸಿಟಿ ಕೊಡ್ತಾ ಇದೆ ಸರ್ಕಾರ ಅದನ್ನು ವಿರೋಧಿಸಿ ನಾವು ಪೇಪರಲ್ಲಿ ಬಂದಿರುವಂತಹ ಪಬ್ಲಿಸಿಟಿನ ಸುಡ್ತಾ ಇದ್ದೀವಿ. ಸರ್ಕಾರ ಮಾಡ್ತಾ ಇರೋದೇನೋ, ಅವ್ರು ಹೇಳ್ತಾ ಇರೋದೇನೋ ಇದಕ್ಕೂ ಮಾಡ್ತಾ ಇರೋದಕ್ಕೂ ಅವ್ರು ಹೇಳಿರೋದಕ್ಕೂ ಯಾವುದಕ್ಕೂ ಹೊಂದಾಣಿಕೆ ಇಲ್ಲ. ಸೊ ಹಾಗಾಗಿ ನಮ್ಮ ವಿರೋಧ ಅಂತೂ ಖಂಡಿತ ಇದೆ. ಮತ್ತು ಯಾರ್ಯಾರು ಭೂಮಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ನಮಗೆ ಹಿಂಭಾರ ಕೊಟ್ಬಿಟ್ಟು ನೀವು ಏನು ಮಾಡಬೇಕೋ ಆ ಪಬ್ಲಿಸಿಟಿನೇ ಮಾಡ್ತಾಯಿದ್ದೀರಾ, ಇಲ್ಲ ಏನಾದರೂ ಮುಂದಕ್ಕೆ ಹೋಗುವಂಥ ಪ್ರೋಗ್ರಾಮ್ ಏನಿದ್ರು ನಮಗೆ ಒಂದು ಅಂತಿಮವಾಗಿ ಒಂದು ನ್ಯಾಯ ಕೊಡಿಸ್ಬಿಟ್ಟು ಮುಂದೆ ಹೋಗಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅಳ್ಳಾಳಸಂದ್ರ ಗ್ರಾಮದಿಂದ ಪ್ಲಸ್ ಬಿಡದಿ ಹೋಬಳಿಯ ಕಂಚಕಾರಣ ಮತ್ತು ಬೈರಮಂಗಲ ಪಂಚಾಯಿತಿ ಎರಡೂ ಪಂಚಾಯಿತಿಯ ರೈತರು ನಾವು ಕೇಳ್ಕೊಳ್ಳೋದು ಇಷ್ಟೇ. ದಯವಿಟ್ಟು ನಮ್ಗೆ ಹಿಂಭಾರ ಕೊಡಿ, ಮುಂದೆ ನೀವೇನು ಮಾಡಬೇಕೋ ಅದು ಮಾಡಿ. ನೋಡಿ, ಅಳ್ಳಾಳಸಂದ್ರ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಸೂಚನೆ ಹೊರಡಿಸಿ ನಂತರ ಒಂದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಏನು ಹೇಳಿದ್ದಾರೆ, ಅದನ್ನು ಉಳಿಸ್ಕೊಂಡಿಲ್ಲ, ಅವ್ರ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪೇಪರಲ್ಲಿ ಏನು ಪಬ್ಲಿಸಿಟಿ ಬಂದಿದೆ ಅದಕ್ಕೆ ನಾವು ವಿರೋಧವಾಗಿದ್ದೀವಿ. ಏಕೆಂದರೆ ಸಿ ಎಮ್ ಅವರು ಹೇಳಿರೋದೇ ಒಂದು, ಅವ್ರು ಮಾಡ್ತಾ ಇರೋದೇ ಒಂದು. ಸೊ ಇದೆಲ್ಲ ರೈತರಿಗೆ ಮುಖದ ಮೇಲೆ ಟೋಪಿ ಹಾಕಿ ಕಿತ್ಕೊಳ್ಳೋಂತಹ ಪ್ರೋಗ್ರಾಮು. ಸೊ ಯಾರು ನಂಬೇಡಿ ರೈತರು ಅಂತ ಒಂದು ಚಿಕ್ಕ ಅಗ್ನಿಕುಂಡದಲ್ಲಿ ಪೇಪರ್ ನೋಟಿಫಿಕೇಶನ್ ಇದೆ, ಅದು ಸುಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಪ್ರೆಸ್ ಮೀಟಲ್ಲಿ ಹೇಳ್ತೀರಾ ಯಾರು ಜಮೀನು ಉಳಿಸ್ಕೋಬೇಕೋ ಅವ್ರು ಉಳಿಸ್ಕೊಳ್ಳಿ ಅಂತ ಹೇಳ್ತೀರಾ, ಬಟ್ ಅದೇ ಪ್ರಕಾರ ನೀವು ನಡ್ಕೋತಾ ಇಲ್ಲ ಅಂತ ಸ್ಪಷ್ಟ ಉದಾಹರಣೆ ನೀವು ಪೇಪರಲ್ಲಿ ಏನು ಪಬ್ಲಿಸಿಟಿ ಕೊಟ್ಟಿದ್ದೀರಾ ಅದೇ ಸ್ಪಷ್ಟ ಉದಾಹರಣೆ. ನೀವು ಮಾಡೋದು ಒಂದು, ಮಾಡ್ತಾ ಇರೋದು ಒಂದು. ಸೊ ಹಾಗಾಗಿ ನಮ್ಮ ರೈತರು ನೀವು ಮಾಡ್ತಾ ಇರೋವಂಥ ನಡೆಯನ್ನು ನುಡಿನ ಖಂಡಿಸ್ತೀವಿ, ವಿರೋಧಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ ಅಂತ ಕೂತ್ಕೊಂಡಿರುವಂಥ ರೈತರು ಸಂಘದಲ್ಲಿ ನಾವು 1.5 ವರ್ಷದಿಂದ ನೀರು ಅನ್ನ ಇಲ್ಲದೆ, ಕರೆಕ್ಟಾಗಿ ನೀರು ಅನ್ನ ಇಲ್ಲದೆ, ನಿದ್ದೆ ಇಲ್ಲದೆ ನಾವು ವಿರೋಧ ಮಾಡ್ತಾಯಿದ್ದೀವಿ. ಬಟ್ ನೀವು ಮಾಡ್ತಾ ಇರುವಂತಹ ದ್ರೋಹ, ಅನ್ನ ಕೊಡುವಂತಹ ಅನ್ನದಾತನಿಗೆ ನೀವು ಯಾವುದೋ ಒಂದು ಮಸಿ ಬೆಳೆದು ಅವನ ಕಡೆಯಿಂದ ಭೂಮಿ ಕಿತ್ಕೊಳ್ಳುವಂತಹ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಾ. ಇದು ಖಂಡಿತ ನಾವು ಬಿಟ್ಕೊಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋರಲ್ಲ, ಭೂಮಿ ಉಳಿಸ್ಕೊಳ್ಳೋರು. ಸೊ ನಿಮ್ಮ ಪೇಪರ್ ಪಬ್ಲಿಸಿಟಿಗೆ ಮತ್ತು ಊರಿಗೆ ಹಂಚ್ತಾ ಇದ್ದೀರಲ್ವಾ 6-1 ಆಗಿರೋದಕ್ಕೆ, ಅದಕ್ಕೆ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ನೋಟಿಸ್ಗಳನ್ನು ತಗೊಳ್ಳೋದಿಲ್ಲ, ನಿಮ್ಮ ನೋಟಿಸ್ಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ನಮ್ಮ ಅಳ್ಳಾಳಸಂದ್ರ ಗ್ರಾಮದಿಂದ ಫಸ್ಟ್ನೇದಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ರೈತರು ಹೇಳಿ. ಇವಾಗ ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವ್ರು. ಯಾವ ಗುಲಾಮ್ರಿ ಆಗಿ